ನೋಡಿ, ಈಗ ನಾವು ಕೂಡ ಇಲ್ಲಿ ಲೈಫ್ ಜಾಕೆಟನ್ನು ಹಾಕ್ಕೊಂಡಿದ್ದೀವಿ. ಇಲ್ಲಿ ಈಶ್ವರ್ ಮಲ್ಪೆ ತಂಡ ಕೂಡ ಈಗ ಪ್ರಮುಖವಾಗಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಅವರು ಕೂಡ ಸಪೋರ್ಟನ್ನು ಮಾಡ್ತಿದ್ದಾರೆ. ಅವರಿಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ಪೂರೈಕೆ ಮಾಡುವಂಥ ಕೆಲಸವನ್ನು IRB ಅವರು ಕೂಡ ಮಾಡ್ತಾ ಇದ್ದಾರೆ. IRB ಅವರಾಗಿರುವಂಥ ಅರುಣ್ ಅವರು ಕೂಡ ಇದ್ದಾರೆ. ಅರುಣ್ ಅವರನ್ನು ನಾನು ಹೋಗಿ ಅವ್ರನ್ನ ಮಾತಾಡಿಸ್ತೀನಿ. ನೋಡಿ, ಈಗ ಮತ್ತೊಂದು ಬೋಟ್ನ ಮೂಲಕ ಆಗಮಿಸಿ ಈಗ ಪ್ರಮುಖವಾಗಿ ಅರುಣ್ ಅವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ನೋಡಿ, ಈಗ ನಮ್ಮ ಕ್ಯಾಮ್ರಾ ಪರ್ಸನ್ ಕಿರಣ್ ಈಗ ಎಲ್ಲ ದೃಶ್ಯಗಳನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆಯಲ್ಲ, ಇನ್ನು 1-2 ಗಂಟೆಯಲ್ಲಿ ಲಾರಿಯನ್ನು ಹೊರಗಡೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಕಾರ್ಯಾಚರಣೆ ಈಗ ಎಷ್ಟೊತ್ತಿಗೆ ಎಳಿತೀರಾ ಲಾರಿನ? ಯಾವ ರೀತಿಗೆ ನಡೀತಾ ಇದೆ? ಎಷ್ಟು ಕಷ್ಟ ಆಗ್ತಾ ಇದೆ? ಮೊನ್ನೆ 3 ದಿವಸದಿಂದ ಕಾರ್ಯಾಚರಣೆ ನಡೀತಾ ಇದೆ. ಇದ್ರ ಬಗ್ಗೆ ತಾವು ನೋಡಿದ್ರಿ, ಎಲ್ಲರೂ ನೋಡ್ತಾರೆ. ಎಲ್ಲ ಅಧಿಕಾರಿಗಳು ಇರ್ಬೋದು, ಡಿಪಾರ್ಟ್ಮೆಂಟ್ಲು, ಜಿಲ್ಲಾಡಳಿತ, MLAs ಅವರು, IRB, ಅದರ ಜೊತೆಗೆ IRB ನ್ಯಾಷನಲ್ ಹೈವೇದವರು ಎಲ್ಲರೂ ಸೇರಿ ಇದನ್ನು ವರ್ಕ್ ಮಾಡ್ತಾ ಇದ್ದಾರೆ 3 ದಿವಸದಿಂದ. ನಿನ್ನೆಯಿಂದ ಅದು ಏನಾಗಿದೆ, ನೀರಿಂದು ಮಟ್ಟ ಹೆವಿ ಇದ್ದರಿಂದ ಗಾಡಿ ವೆಹಿಕಲ್ಲು ತುಂಬ ಅಂದರೆ ಗಾಡಿ ವೇಟು ಅದ್ರ ಮೇಲಿದೆ. ಬಟ್ ಎಳಿಬೇಕು ಅಂದ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇವತ್ತರವರೆಗೆ ಆಗ್ತದೆ, ನಮ್ಮ ಕೆಲಸ ಆಗ್ತದೆ. ಈಶ್ವರ್ ಮಲ್ಪೆ ಅವರು ಬಂದಿದ್ದಾರೆ. ಅದು ಯಾಕಂದರೆ 2 ಲಾಕಿಂಗ್ ಮಾಡಬೇಕು, ಒಂದು ಮೇಲ್ಗಡೆಗೆ ಒಂದು ಕೆಳಭಾಗಕ್ಕೆ. ಆ ಒಂದು ತಪ್ಪರು ಇನ್ನೊಂದು ಲಾಕಿಂಗ್ಗೆ ಸರಿ ಆಗ್ಬೇಕು ಅಂದ್ಕೊಂಡೆ ಅದಕ್ಕೆ 2 ಲಾಕಿಂಗ್ ಮಾಡಿ ಎಳಿತಾರೆ. ಇವತ್ತು ಸಕ್ಸಸ್ ಆಗಬೇಕು, ಯಾಕಂದರೆ ಇವತ್ತು ಒಳ್ಳೆ ದಿವಸ. ನಾವು ಆ ಗಾಡಿ ತೆಗಿಬೇಕಂತ ಶತಪ್ರಯತ್ನ ಮಾಡ್ತಾ ಇದೀವಿ. IRB ಕಡೆಯಿಂದ ಎಲ್ಲರೂ ಮಾಡ್ತಾ ಇದ್ದಾರೆ. ಇವರು ಮುಳುಗಿ ಚಾಲಕನನ್ನ ಕಾಪಾಡುವಂತ ಕೆಲಸವನ್ನ ಅಶೋಕ್ ಇವರು ನೀವೆಂತ ಮಾಡಿದ್ದು? ನೆನ್ನೆ ರೋಪ್ ಹಾಕ್ತಿದ್ರಲ್ವಾ ನೀವು? ಅಲ್ಲ, ಇವರೆಲ್ಲ ಆಕ್ಸಿಜನ್ ಹಾಕೊಂಡು ಹೋಗ್ತಾರಲ್ಲ, ನೀವು ಆಕ್ಸಿಜನ್ ಹಾಕೊಂಡಿದ್ರೆ ಒಳಗಡೆ ಹೋಗ್ತಾರೆ? ಆಕ್ಸಿಜನ್ ಇಲ್ಲ ನಮಗೆ. ಆಕ್ಸಿಜನ್ ಎಷ್ಟೊತ್ತವರೆಗೆ ಇರ್ತೀರಿ ಒಳಗಡೆ? 2 ನಿಮಿಷ. ಏನ್ ನಿಮ್ಮ ಹೆಸರು? ಸನ್ಯಾಸಿ ವಸಿದ್ದೆ ಅಂತ. ಎಷ್ಟು ವರ್ಷದಿಂದ ಈ ತರ ಮುಳುಗೋದು ಅದೆಲ್ಲ ಮಾಡ್ತಿರ್ತೀರಿ? 10 ವರ್ಷ ಆಗಿದೆ. ನಿಮ್ಗೆ ಈಗ ಒಂದು ಕೆಲಸನೇ ಇದಲ್ವಾ, ಈ ಮೀನನ್ನ ಹಿಡಿಯೋದು? ಅದು ಹೌದು ಸರ್. ಹೌದು ಸರ್. ನಿನ್ನೆ ಒಳಗಡೆ ಹೋಗಿದ್ರಿ ಅಲ್ವಾ? ನಿನ್ನೆ ಒಳಗಡೆ ಹೋಗಿದ್ದೆ, ಇವತ್ತು ಒಳಗಡೆ ಹೋಗಿದೆ. ಹೌದು ಸರ್. ಎಲ್ಲರೂ ಹೆಣ ಹೋದ್ರೆ ಹೆಣ ತೆಗೆದು ಅದನ್ನೆಲ್ಲ ಕೆಲಸ ಮಾಡ್ತಾ ಇದ್ದೇನೆ ನಾನು. ಏನು ಸೇಫ್ಟಿ ಜಾಕೆಟ್ ಹಾಕಿಲ್ಲ ನೀವು? ಎಷ್ಟೊತ್ತರೆಗೂ ಸ್ವಿಮ್ ಮಾಡ್ತೀರಿ? ಅಷ್ಟೇ, ಒಂದು ಸ್ವಿಮ್ಮಿಂಗ್ ಮಾಡೋದಾ? ಈಜು ಮಾಡೋದು ಸುಮಾರು ಒಂದು 10-15 ನಿಮಿಷ, ಅರ್ಧ ಗಂಟೆ. ಹೌದಾ? ಹೌದು. ಎಷ್ಟು ದೂರ ಹೋಗ್ತೀರಿ? ಈಗ ಆಪೋಸಿಟ್ ನೋಡಿ, ಈಗ ನಮ್ಗೆ ಅಲೆಗಳಲ್ಲಿ ನಮಗೆ ನಾರ್ಮಲ್ ಸ್ವಿಮ್ಮಿಂಗ್ ಪೂಲಲ್ಲೇ ಸ್ವಿಮ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಸುಮ್ಮನೆ ಒಂದು ರೌಂಡ್ ಹೋಗ್ಬೋದು. ಆದರೆ ನೀವು 1 ಕಿಲೋಮೀಟರ್ ಹೇಗೆ ಹೋಗ್ತೀರಿ ಅಂದರೆ? ಹೋಗ್ಲಿಕ್ಕೆ ಆಗ್ತದೆ ಸರ್, ಹೋಗ್ಬೋದು. ನಮ್ಮನ್ನು ಅವರಿಗೆ ಒಟ್ಟಿಗೆ ಸಪೋರ್ಟಿವ್ ಆಗಿ ಕರ್ಕೊಂಡು ನಾವು ಒಟ್ಟಿಗೆ ಮಾಡ್ತಾ ಇದ್ದೇವೆ ಕೆಲಸ. ಏನು ಪ್ಲಾನ್ ಏನು? ಒಂದೇ ಸೈಡಿಗೆ ರೋಪ್ ಹಾಕಿ, ಅದರ ಲಾರಿ ಮೇಲೆ ಈಗ ಸ್ಲ್ಯಾಬ್ ಇದೆ, ಅದರದ್ದು ಬ್ರಿಡ್ಜ್ ಇದ್ದು ಸ್ಲ್ಯಾಬ್ ಅದರ ಮೇಲೆ ಇದೆ. ಅದೊಂದು ಒಂದೇ ಕಡೆ ರೋಪ್ ಹಾಕಿಬಿಟ್ಟು ಒಂದೇ ಸೈಡಿಗೆ ಎಲ್ದು ಜರುಗಿಸಲಿಕ್ಕೆ ಸೈಡಿಗೆ ಆ ಕೆಲಸ ಮಾಡ್ತಾ ಇದ್ದೇವೆ. ಈಗ ನೋಡಿ, ಈಗ 2 ಭಾಗದಿಂದ ರೋಪನ್ನು ತರಲಾಗಿದೆ. ಅಂದರೆ ನೋಡಿ, ಆಗ ಲಾಕ್ ಮಾಡ್ತಿದ್ದಾರೆ. ಅಂದರೆ ಈ ಭಾಗದಿಂದ ತೆಗೆದುಕೊಂಡು ಹೋಗಿ ಆ ಭಾಗಕ್ಕೆ ಹಾಕಿ ಅದನ್ನು ಮೇಲಕ್ಕೆ ತಂದು ಇವ್ರಿಗೆ ಕೊಟ್ಟಿದ್ದಾರೆ. ಈಗ ಅದನ್ನು ಲಾಕ್ ಮಾಡ್ತಾರೆ. ಲಾಕ್ ಮಾಡಿದ ಬಳಿಕ ಅದಕ್ಕೆ ಹುಕ್ ಹಾಕ್ತಿದ್ದಾರೆ. ಹುಕ್ಕನ್ನು ಹಾಕಿದ ಬಳಿಕ ಅಲ್ಲಿಂದ ಒಂದು ಕೇಬಲ್ ಏನಿದೆಯಲ್ಲ, ಆ ಕೇಬಲನ್ನು ತಂದು ಅದನ್ನು ಲಾಕ್ ಮಾಡಿ ಎಳೆಯುವಂಥ ಕೆಲಸ ಆಗುತ್ತೆ.
ಎಲ್ಲರೂ ಆ ಕಡೆಗೆ ಹೋಗ್ಬಿಡ್ತೀರಾ ನೀವು? ಲೈವ್ ಹೋಗ್ತಿದ್ದೆ ಅದಕ್ಕೆ. ಎಲ್ಲ ಆ ಕಡೆಗೆ ಹೋಗ್ಬಿಡಿ, ಇಲ್ಲಿ ಮುಂದಕ್ಕೆ ಹೋಗಿ ಅಣ್ಣ. ಈಶ್ವರ ಅಣ್ಣ, ಮೈಕ್ ಕೊಡಿ. ಅದು ಸರ್ ಮೈಕ್ ಕೊಡಿ. ಅವ್ರು ಹೇಳ್ದಾಗೆ ಬಿಡಿ ಅಣ್ಣ. ಅವ್ರು ಎಷ್ಟು ಬೇಕಂತ ಹೇಳ್ತಾರಲ್ಲ ಅವಾಗ ಅವ್ರು ಎಳಿತಿದ್ದಾರೆ. ಹೌದಾ? ಸ್ವಲ್ಪ ಬಿಡ್ತಿದ್ದೆ. ಸ್ವಲ್ಪ ಇದು ಜನರೇಟರ್ ನೋಡಿ. ಯಾವ ತರ ನಿಮ್ಗೆ ಏನ್ ಅನಿಸ್ತಾ ಇದೆ ಎರಡೂ ಕಾರ್ಯಾಚರಣೆ ನೀವು ಮಾಡ್ತಿರೋದ್ರಿಂದ? ಅಲ್ಲಿಂದ ನಮ್ಮ ಶಿರೂರು ಗುಡ್ಡ ಕುಸಿತ ತುಂಬಾ ಟಫ್ ಆಗಿದೆ. ಆದ್ರೆ ಇದೊಂದು ಖಾಲಿ ಗಾಡಿ ಮಾತ್ರ ನಮಗೆ ಕಣ್ಣಿಗೆ ತೋರಿಸಿದ್ರೆ ಆದಷ್ಟು ಬೇಗ ತೆಗಿಬಹುದು. ಆದ್ರೆ ಅಲ್ಲಿಂದ ಮಾತ್ರ ಹೇಳಲಿಕ್ಕೆ ಆಗಲ್ಲ. ಅಡಿಭಾಗದಲ್ಲಿ ತುಂಬಾ 30 ಅಡಿ ಆಳದಲ್ಲಿ ಇದೆ. ಈಗ ನಿನ್ನೆ ಸಹ ನಮಗೆ 2-3 ರೋಪ್ ಸಿಕ್ಕಿದೆ ಆ ಭಾಗದ್ದು. ಆ ರೋಪ್ ತೆಗಿತಾ ಇದ್ದೇವೆ. ಈಗ ಆ ಗಾಡಿ ಕಾಣಿಸ್ತಾನೆ ಇಲ್ಲ. ಆ ರೋಪಿನ ಅಡಿಭಾಗದಲ್ಲಿ ಇದೆ. ಸುಮಾರು 25 ಅಡಿ ಮಣ್ಣು ಬಿದ್ದಿದೆ ಅದರ ಮೇಲೆ. ದೊಡ್ಡ ಒಂದು ಸ್ಪಾಟ ಥರ ಆಗಿ ಮಣ್ಣು ಬಿದ್ದು ಅಷ್ಟು ಕುಸಿದು ಆ ಗಾಡಿ ಫುಲ್ ಮುಚ್ಚಿ ಹೋಗಿ 4 ಆ ಭಾಗದ ದಿಂಬಿಗೆ ಕಟ್ಟಿದ ಹಗ್ಗಗಳು ಕಾಣಿಸ್ತಾ ಇದೆ. ಈಗ ಕೆಳಭಾಗದಲ್ಲಿ 3 ಜನ ಮೃತದೇಹ ಇದೆ. ಒಂದು ಜಗನ್ನಾಥ್ ಅವ್ರದ್ದು, ಒಂದು ಲೋಕೇಶ್ ಅವ್ರದ್ದು, ಮತ್ತೊಂದು ಅರ್ಜುನ್ ಅವ್ರದ್ದು. ಆ ಅರ್ಜುನ್ ಅವರ ಮೃತದೇಹಕ್ಕೆ ಆ ಮನೆಯವರು ಎಷ್ಟು ಅಳ್ತಾ ಇದ್ದಾರೆ. ಕುಟುಂಬಸ್ಥರು, ಆ ತಮ್ಮ ಹೆಂಡತಿ, ಮಕ್ಕಳು, ತಾಯಿ ಎಲ್ಲ ಅಳ್ತಾ ಇರುವಾಗ ನಾವು ನಮ್ಮ ಕೈಯಿಲ್ಲದ ಕಾರ್ಯವನ್ನು ನಾವು ಮಾಡಬೇಕು. ಯಾಕಂದರೆ ಅದಕ್ಕೊಂದು ಕೊನೆಯ ಕ್ಷಣದಲ್ಲಿ ಅವ್ರ ಮುಖ ನೋಡುವ ಒಂದು ಇದಿರ್ತದೆ. ಅದಲ್ಲದೆ ಅದಕ್ಕೊಂದು ಸದ್ಗತಿ ಆಗಬೇಕು. ನಾವು ಅವರ ದುಃಖದಲ್ಲಿ ನಾವು ಭಾಗಿಯಾಗಬೇಕು. ಅವರಿಗೆ ದುಃಖ ಸಹಿಸಿಕೊಳ್ಳಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಬೋದು ಅಷ್ಟೇ. ಒಂದು 10 ವರ್ಷ ಆಯ್ತು.